ಆಯ್ತು ಬನ್ನಿ ಒಳಗಡೆ ಅಂದ್ರೆ ಅವ್ರು ಒಳಗಡೆ ಕರ್ಕೊಂಡು ಹೋದ್ರು. ಸ್ನಾನ ಆಯ್ತು, ಪೂಜೆ ಆಯ್ತು. ಆದ ಬಳಿಕ ಅವ್ರದೊಂದು ಕೋರಿಕೆ ಏನಂತ, ಮಕ್ಕಳಾಗಬೇಕು ಅಂತ ತಿಳ್ಕೊಂಡು ಅವಾಗ ಅವ್ರನ್ನ ಕತ್ತಿದ್ರು. ಹಿಂಗೆಲ್ಲ ಪೂಜೆ ಮುಗಿದು ಪ್ರಸಾದ ಮಾಡಿ ಇನ್ನೇನು ಕಾಣಿಕೆ ಕೊಡಬೇಕಾದ್ರೆ ಅವನಿಗೆ ಅರ್ಥವಾಯಿತಂತ. ಯಾರಿಗೆ? ಮಹಾಮುನಿಗೆ ಅರ್ಥವಾಯಿತಂತ. ಇವರು ಮಕ್ಕಳ ಸಲುವಾಗಿ ಕೀಳಾಕತ್ತಾರ ಅಂತ ತಿಳ್ಕೊಂಡು ಗೊತ್ತಾಗಿ ಅವ್ರಂತಾರ, ಅಮ್ಮ ಪ್ರಸೂತಿ, ನೀ ಏನಂತ ತಿಳ್ಕೊಂಡ್ರೆ ಮಕ್ಕಳ ಭಾಗ್ಯವನ್ನ ಕೇಳಾಕತ್ತಿದಿ, ಸಂತಾನ ಭಾಗ್ಯವನ್ನ ಕೇಳಾಕತ್ತಿದ, ನನಗೆ ಅರ್ಥ ಆಗ್ತದ. ಆದ್ರೆ ನಿನಗೆ ಸಂತಾನವಾಗಬೇಕಾದ್ರೆ ಹಾಗೆ ಆಗುವುದಿಲ್ಲ. ಆದಿಶಕ್ತಿ ಆಗಿರ್ತಕ್ಕಂಥ ವ್ರತವನ್ನ ಮಾಡಿದಾಗ ನಿನಗೆ ಮಕ್ಕಳಾಕವ, ಇಲ್ಲಾಂದ್ರೆ ಮಕ್ಕಳಾಗಂಗಿಲ್ಲ. ಆದಿಶಕ್ತಿಯ ನೀನು ವ್ರತವನ್ನ ಮಾಡಿದ್ರೆ ಮಾತ್ರ ನಿನಗೆ ಮಕ್ಕಳಾಗ್ತದ, ಇಲ್ಲಾಂದ್ರೆ ಮಕ್ಕಳಾಗುವುದಿಲ್ಲ ನಿನಗ ಅಂತ ತಿಳ್ಕೊಂಡಂದ್ರು. ಆದಿಶಕ್ತಿಯ ವ್ರತವನ್ನ ಮಾಡೋದು ಯಾವ ರೀತಿ ಮಾಡ್ಬೇಕಂತ ತಿಳ್ಕೊಂಡು ವ್ರತದ ನಿಯಮಗಳನ್ನ ಹೇಳಿದ್ರು ಅವ್ರು. ಹಿಂಗ ಮಾಡ್ಬೇಕು, ಹಿಂಗಿರ್ಬೇಕು. ವ್ರತವನ್ನ ಮಾಡಾಕತಿ. ವ್ರತ ಮಾಡಂಗಿಲ್ಲ ನೀವು ಹೆಂಗ್ ಮಾಡ್ತಾರೆ ಹೇಳ್ರಿ? ವ್ರತ ಅಂದ್ರೆ ಗೊತ್ತಾಕೈತಿಲ್ಲ. ಮಕ್ಕಳ ಸಲುವಾಗಿ ಹೆಂಗ್ ಮಾಡ್ತಾರೆ? ನಮ್ಮ ಕಡೆ ಮಾಡ್ತಾರ್ರಿ ಮುತ್ಯಾರ, ನಮ್ಮ ಭಾಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಊರ ಕಡೆ. ನಮ್ಮಲ್ಲಿ ಒಂದು ಬಸವೇಶ್ವರ ಐತ್ರಿ, ಆದಿ ಬಸವೇಶ್ವರ ಅಂತ ತಿಳ್ಕೊಂಡು. ಆ ಬಸವೇಶ್ವರಿಗೆ ನಮ್ಮ ಊರಾಗ ಎಲ್ಲರೂ ಹೋಗಿ ಸೋಮವಾರಕ್ಕೊಮ್ಮೆ ಹೋಗ್ತಾರೆ. ಭಾಳ ಚೆನ್ನಾಗಿ ಹೋಗಿ ಎಲ್ಲ ಹೋಗಿ ದೀಪ ಗೀಪ ಹಚ್ಚಿ ಬರ್ತಿರ್ತಾರೆ. ಅವತ್ತೆಲ್ಲರೂ ಉಪವಾಸ ಇರ್ತಾರೆ ಮಂದಿ. ಉಪವಾಸ ಅಂದ್ರೆ ವ್ರತ ಇದ್ದಂಗೆ ಉಪವಾಸ ಮಾಡ್ತಿರ್ತೈತಿ. ನೀವು ಮಾಡ್ತೀರಿ? ನೀವು ಯಾರು ಮಾಡಂಗಿಲ್ಲ. ನಮ್ಮ ಕಡೆ ಮಾಡ್ತಾರೆ ಉಪವಾಸ ರೀ. ಹೆಂಗ್ರಿ? ಸೋಮವಾರಕ್ಕೊಮ್ಮೆ ಉಪವಾಸ ಮಾಡ್ತಾರೆ. ಬಸವಣ್ಣಗ ಎಷ್ಟು ಚಂದ ಮಾಡ್ತಾರೆ ಗೊತ್ತನ್ರಿ? ಉಪವಾಸ ಅಂತ ತಿಳ್ಕೊಂಡಂತಾರ, ಕಂಠ ಮಟ್ಟ ಉಪ್ಪಿಟ್ಟು ತಿಂತಾರ, ಉಪವಾಸ ಮಾಡ್ತೈತಿ. ಇದು ಉಪವಾಸ. ಮತ್ತೇನೇನೋ ತೊಗೊಂಡಿಲ್ರಿ, ನಾನು ಆರಾಮಾಗಿದ್ರೆ ಹಿಂಗೆ ಉಪವಾಸ ಮಾಡಾಕತ್ತೀನಿ ಅಂತ ತಿಳ್ಕೊಂಡಂತೈತಿ ಮಂದಿ, ಉಪ್ಪಿಟ್ಟು ತಿಂತೈತಿ. ಮತ್ತು ಕೆಲವೊಬ್ರು ಏನಂತಾರೆ, ಏನೇನು ತೊಗೊಂಡಿಲ್ರಿ, ಒಂದು 8 ಇಡ್ಲಿ ತಿಂದಿನ್ರಿ ಅಂತಾರ. ಮತ್ತೇನೇನಿಲ್ಲ ಅಂತ. ಏನೇನು ತೊಗೊಂಡಿಲ್ರಿ, ರಾತ್ರಿಗೆ ಒಂದು 2 ಸೇಬಣ್ಣೆ ತಿಂದಿನ್ರಿ ಇಷ್ಟ, ಮತ್ತೇನೇನು ತೊಗೊಂಡಿಲ್ಲ. ಉಪವಾಸ ಅನ್ರಿ ಇದು. ಹಿಂಗಾದ್ರೆ ವ್ರತವನ್ನ ಮಾಡಬೇಕಾದ್ರೆ ಹೇಳ್ಕೊಂಡು ಬರ್ತಾರ. ಏನಂತ ಭಾಳ ಚೆನ್ನಾಗಿ ಹೇಳ್ಕೊಂಡು ಬರ್ತಾರ. ಅವ್ರು ಹೇಳ್ತಾರ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ವ್ರತಹೀನನ ನೆನೆಯಲು ನರಕಕ್ಕೆ ಮೂಲ. ಕಾಳ ಹರ ಕರ್ಮೇಶ್ವರ ಅಂತ ತಿಳ್ಕೊಂಡು ಬಾಚಿಕಾಯಕದ ಬಸಯ್ಯನವ್ರು ಹೇಳ್ಕೊಂಡು ಬರ್ತಾರೆ. ಸುಂದರವಾದ ಮಾತು ಹೇಳ್ಕೊಂಡು ಬರ್ತಾರ. ಏನಂತ, ಅವನು ಬಾಚಿ ತಗೊಂಡು ಕೆತ್ತಿದ್ನಂತ. ಕೆತ್ತೋದ್ರಾಗ ಏನಾತ ಅಂತ ತಿಳ್ಕೊಂಡು ಅಂದ್ರೆ ಬಾಚಿ ಬಂದು ಕಾಲಿಗೆ ಬಿತ್ತಂತ. ಅಲ್ಲೇ ಅವ ಪ್ರಾರಂಭ ಮಾಡಿದಂತ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ಅಕಸ್ಮಾತ್ ನಾ ಮಾತಾಡೋದ್ರೊಳಗ ತಿಂಗಳಾನಗಟ್ಲೆ ಪುರಾಣ ಹೇಳಕತ್ತೀನಿ, ಹೇಳವತ್ನಾಗ ಏನಾದ್ರೂ ಒಂದು ಶಬ್ದ ಹಲ್ಲದ ಶಬ್ದ ಮಾತಾಡಿದ್ದೆ ಅಂತ ತಿಳ್ಕೊಂಡ್ರೆ ನೀವು ಸುಮ್ಮನೆ ಬಿಡ್ತೀರನ್ನ? ಅವೇ ಶಾಸ್ತ್ರ ಉಪಯೋಗ ಇಲ್ಲವ. ಶಾಸ್ತ್ರ ಉಪಯೋಗ ಇದ್ದಾನಂದ್ರೆ ಉಪಯೋಗ ಇಲ್ಲವ. ಅಷ್ಟು ದಿನಗಳ ಪರ್ಯಂತರ ಹೇಳಿದ್ದು ನೆನಪಿರಂಗಿಲ್ಲ. ಸಿದ್ಧಾರೂಢರ ಹತ್ರ ಶಾಸ್ತ್ರ ಕೇಳಕ್ ಬಹಳ ಮಂದಿ ಬರ್ತಿದ್ರಂತ. ಒಂದು ದಿನ ಏನಾತಂತ ತಿಳ್ಕೊಂಡ್ರ ನಾಗಲಿಂಗ ಒಂದಂತ ಸಿದ್ಧಾರೂಢರ ಹತ್ರ ಹೋಗಿ ಹೇಳಿದಂತ ನಾಗಲಿಂಗ, ಸಿದ್ಧಾರೂಢರ ಇವತ್ತು ನಾನು ಹೇಳ್ತೇನೆ ಶಾಸ್ತ್ರ ಅನ್ನ. ಆಯ್ತಪ್ಪ ಹೇಳಂತ ತಿಳ್ಕೊಂಡಂದ. ಅವಾಗ ಕುತ್ಕೊಂಡ ಶಾಸ್ತ್ರಕ್ಕೆ. ಸಾವಿರ ಮಂದಿ ಬಂದು ಕೂತಿತ್ತು. ಶಾಸ್ತ್ರ ಹೇಳಕತ್ತಿದ. ಏನು ಹೇಳ್ಬೇಕವ? 1 ತಾಸು ಅವ ಡಿಕ್ಷನರಿಗೆ ಇಲ್ಲದ ಶಬ್ದ ಬೇಂದಂತ. 1 ತಾಸು ಬೇಂದಂತವ. ಗೊತ್ತಾಕತ್ತಿಲ್ಲ? ಬರೇ ಬೈಯೋದು 1 ತಾಸು. ಬೈದ 1 ತಾಸು ಬೈದ ಬಳಿಕ ಶಾಸ್ತ್ರ ಮುಗಿತು ಹೋಗ್ರಲಿ ಅಂದಂತ. ಮತ್ತೆ ಮುಂಜಾನೆ ಮತ್ತೆ ಸಿದ್ಧಾರೂಢರ ಹತ್ರ ಅಂದಂತ, ನಾನ ಹೇಳ್ತೀನಿ ಶಾಸ್ತ್ರ. ಆಯ್ತು ಹೇಳಪ್ಪ ಅಂತ. ಮತ್ತೊಂದು ತಾಸು ಬೈದ್ 1 ತಾಸು ಆಗಿಂದ ಅವ್ರೇನು ಶಾಸ್ತ್ರ ಕೇಳಕ್ ಬಂದಿದ್ರಲ್ಲ, ಅವ್ರೆಲ್ಲರೂ ಶಾಸ್ತ್ರ ಮುಗಿದೇನು ಸಿದ್ಧಾರೂಢರ ಹತ್ರ ಬಂದ್ರಂತ. ಅಲ್ರಿ ಯಾವ ನಮನಿ ಬೈತೇನ್ರಿ ಅವನು ನಾಗ್ಲಿಂಗ ಹಂಗ ಅನ್ನೋದ್ರಾಗ ಅವು ಸಿದ್ಧಾರೂಢರು ಅಂದ್ರ, ಅಲ್ಲಪ್ಪ ನಾ 30 ವರ್ಷ ಆತು ಶಾಸ್ತ್ರ ಹೇಳಕೈತಿ, ಒಬ್ರು ನೆನಪಿಟ್ಟಿರನ? ನಾ 30 ವರ್ಷ ಆತ ನಾ ಶಾಸ್ತ್ರ ಹೇಳಕತ್ತಿ, ಒಂದರ ನೆನಪಿಟ್ಟಿರನ? ಬರೇ 1 ತಾಸಿನಾಗ ಬೈದಿದ್ದು ನೆನಪಿಟ್ಟಿರಲ್ಲ ನೀವು ಒಂದಂತ. ಮಾತಿ ತಪ್ಪಿ ನುಡಿಯಲು ಬಾಯಿಗೆ ಮೂಲ. ಮಾತಿ ತಪ್ಪಿ ನುಡಿತಿ ಅಂತ ತಿಳ್ಕೊಂಡ್ರೆ ಬಾಯಿಗೆ ಮೂಲ ಆಗ್ತದ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ವ್ರತಹೀನನ ನೆನೆಯಲು. ಶರಣರ ವ್ರತವನ್ನ ಮಾಡಾಕತ್ತೀವಿ, ಸರಿಯಾಗಿ ವ್ರತ ಮಾಡಬೇಕು. ವ್ರತಗೇಡಿ ಆಗಬಾರದಂತಾರ. ವ್ರತಗೇಡಿಯನ್ನ ಸರಿಯಾಗಿ ಮಾಡ್ಬೇಕಂತ. ವ್ರತಹೀನನ ನೆನೆಯಲು ನರಕಕ್ಕೆ ಮೂಲ. ನೀವು ಮಾಡಿರ್ತಕ್ಕಂಥ ವ್ರತ ಹೇಗಿರ್ಬೇಕಂತ ತಿಳ್ಕೊಂಡ್ರೆ ಪರಮಾತ್ಮ ಮೆಚ್ಚಬೇಕಲ್ಲ. ಆ ವ್ರತವನ್ನ ಮಾಡೋದ್ರೊಳಗೆ ನೀ ಏನಾದ್ರೂ ತಪ್ಪಿದೆ ಅಂದ್ರೆ ನರಕಕ್ಕೆ ಹೋಗಿದ್ದೆ, ಕೈಲಾಸಕ್ಕೆ ಹೋಗಂಗಿಲ್ಲ. ಮತ್ತೆ ನೀ ಮಾಡಿದ್ದು ತಪ್ಪಾಕೈತಿ.
ಅದಕ್ಕೆ ವ್ರತ ಹೀನನ ನೆನೆಯಲು ನರಕಕ್ಕೆ ಮೂಲ ಅಂತ ತಿಳ್ಕೊಂಡಂತಾರವ್ರು. ವ್ರತ ಮಾಡ್ಬೇಕಾದ್ರೆ ಚಂದಾಗಿ ಮಾಡ್ಬೇಕ್ರಿ. ಉಪವಾಸ ಮಾಡಕತ್ತೀರಂದ್ರೆ ಚಂದಾಗಿ ಉಪವಾಸ ಮಾಡ್ಬೇಕು. ಅದನ್ನ ಸುಮ್ಮನೆ ಆಗಾಗ ತಿಳ್ಕೊಂಡು ಅನ್ಬಾರ್ದು. ಏನ್ ಮಾಡ್ಬೇಕ್ರಿ? ಉಪವಾಸ ಮಾಡೋರು ವ್ರತ ಮಾಡೋರು ಒಂದು ಮಾತು ಹೇಳ್ತೇನೆ ನಿಮಗೆ. ಏನ್ ಮಾಡ್ಬೇಕು ಹೇಳ್ರಿ? ನೀವು ಮುಂಜಾನಿಂದ ಹಿಡ್ಕೊಂಡು ಯಾವ ದೇವ್ರ ಮೇಲೆ ಉಪವಾಸ ಮಾಡಕತ್ತಿರಲ್ಲ ಅವತ್ತೇನಂತ ತಿಳ್ಕೊಂಡ್ರೆ, ಯಾವ ದೇವ್ರ ಮೇಲೆ ಮಾಡಕತ್ತಿರಲ್ಲ ಅವತ್ತಿನ ದಿನವೆಲ್ಲವೂ ಕೂಡ ಏನ್ ಮಾಡ್ಬೇಕು? ಆತನ ಸ್ಮರಣೆ ಮಾಡೋದು. ಈಗ ಮಲ್ಲೈಗೆ ಉಪವಾಸ ಇದ್ದೀರ ಅಂತ ತಿಳ್ಕೋರಿ. ಮಲ್ಲೈಗೆ ಉಪವಾಸ ಎದ್ದು ಕುಳೆ ಸ್ನಾನ ಮಾಡಿದ್ರಿ, ಸಮೀಪ ಯಾವುದೋ ದೇವಸ್ಥಾನ ಇಲ್ಲ ಮಲ್ಲಯ್ಯನ ಗುಡಿ, ಅಕಸ್ಮಾತ್ ಮನೆಯಾಗ ಒಂದು ಭಾವಚಿತ್ರ ಇತ್ತು, ನಮಸ್ಕಾರ ಮಾಡಿದ್ರಿ. ಅಲ್ಲೇ ನಮಸ್ಕಾರ ಮಾಡಿ ಏನು ಮಾಡ್ತೀರಿ? ನಮಸ್ಕಾರ ಮಾಡಿದ ಬಳಿಕ ಅವತ್ತೆಲ್ಲ ಏನು ಅನ್ಬೇಕು? ಮಲ್ಲಯ್ಯ 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 ಅನ್ಬೇಕು. ಎಲ್ಲಿವರೆಗಿರಿ? ಉಣ್ಬೇಕಾದ್ರೆ ಮಲ್ಲಯ್ಯ ಅನ್ನಬೇಕು, ಹೋಗ್ಬೇಕಾದ್ರೆ ಮಲ್ಲಯ್ಯ ಅನ್ನಬೇಕು, ದಾರಿ ಹಿಡಿದು ಎಲ್ಲಿ ನಿಮ್ಮ ಕೆಲಸಕ್ಕೆ ಕುಂಟಿರಿ ಅಂದ್ರೆ ಮಲ್ಲಯ್ಯ ಅನ್ನಬೇಕು, ಕುಂದ್ರಬೇಕಾದ್ರೂ ಮಲ್ಲ ಎನ್ಬೇಕು, ಹೇಳ್ಬೇಕಾದ್ರೂ ಮಲ್ಲ ಎನ್ಬೇಕು. ಅಂದ್ರ ಅಂದ್ರೆ ಏನು? ಪರಮಾತ್ಮ ವಾಸ ಅಂದ್ರೆ ಹತ್ತಿರ, ಅವನು ನಿಮ್ಮ ಹತ್ರ ಇದ್ದಂಗ, ಅವತ್ತಿನ ದಿನವೆಲ್ಲ ನಿಮ್ಮ ಹತ್ರ ಇದ್ದಂಗವ ಮಲ್ಲಯ್ಯ. ಅದಕ್ಕೆ ಉಪವಾಸ ಅಂತ ಕರೀತಾರ. ಅದನ್ನ ಬಿಡ್ತೀವಿ. ಶಿವಾಯ ನಮ ಅಂತ ತಿಳ್ಕೊಂಡು ಒಂದ್ಸಲ ರಂದಿರೇನ ಅವತ್ತೇನಾರ ಉಪವಾಸ ಮಾಡಿದಾಗ ಒಂದ್ಸಲ ರಂದಿರೇನ ಮಲ್ಲಯ್ಯ ನೆನೆಸ್ತೀರೇನ? ಶಿವಾಯ ನಮ. ಉಪವಾಸ ಇರ್ತೈತ್ರಿ ಮಂದಿ. ಹೇಳ್ತೀನಿ ನಿಮಗೆ, ಉಪವಾಸ ಮಾಡಿರ್ತೈತಲ್ರಿ, ದಿನ ಉಪವಾಸ ಇರಂಗಿಲ್ಲ. ಉಪವಾಸ ಮಾಡಿರ್ತ ಒಟ್ಟು ಗರ್ಗರ್ ಅಂತೈತಿ, ಯಾವಾಗ ಉಂಡೇನು ಅಂತಿರ್ತೈತಿ. ಹಂಗ ಮಾಡೋದೆಲ್ಲ. ಉಪವಾಸವನ್ನ ಚೆನ್ನಾಗಿ ಮಾಡಬೇಕು. ಕುಂತ್ರು ಮಾಡಬೇಕು, ನಿಂತರು ಮಲ್ಲಯ್ಯ, ಎದ್ರು ಕೂಡ ಮಲ್ಲಯ್ಯ ಹಿಂಗ ಅನ್ಬೇಕು. ಮಲಕೋಬೇಕಾದ್ರೂ ಮಲ್ಲಯ್ಯ ಅನ್ಬೇಕು. ಮಲಗಿಕೊಂಡು ನಿದ್ದೆ ಬರೋವರೆಗೂ ಕೂಡ ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡು ಮಲ್ಕೋಬೇಕು. ಹಿಂಗ ಸ್ಮರಣೆಯನ್ನ ಮಾಡ್ಕೊಂತ ಹಿಂಗ ಮಲ್ಕೊಂಡ್ರಿ ಅಂತ ತಿಳ್ಕೊಂಡ್ರ ಅಬಿರಳವಾಗಿ, ಅಂದ್ರೆ ಒಂದಿಷ್ಟು ಬಿಡಲಾರದಂಗ ನೀವು ಅಬಿರಳವಾಗಿ ಸ್ಮರಣೆ ಮಾಡ್ಕೊಂತ ಮಲ್ಕೊಂಡ್ರಿ ಅಂದ್ರ ನಿಮ್ಮ ಕನಸಿನೊಳಗ ಯಾವ ದೆವ್ವ ಪಿಸಾಚಿಗಳು ಬರಂಗಿಲ್ಲ, ನಿಮ್ಮ ಮನೆಯ ಸಂಸಾರದ ಎಡರು ತೊಡರುಗಳು ಬರಂಗಿಲ್ಲ. ಆ ಶ್ರೀಗಿರಿಯ ಮಲ್ಲಿನಾಥನೇ ನಿಮ್ಮ ಕನಸಿನೊಳಗೆ ಬರ್ತಾನ್ರಿ ಶರಣರ. ನಿಮ್ಮ ಕನಸಿನೊಳಗೆ ಬರ್ತಾನೆ ನೋಡಿ. ಹೆಂಗ್ ಆ ರೀತಿ ಒಳಗ ಸ್ಮರಣೆಯನ್ನ ಮಾಡೋದು. ಹಂಗ ಮಾಡಿದಾಗ ನಿಮ್ಮ ವ್ರತ ಫಲಿಸ್ತದ, ಇಲ್ಲಂದ್ರೆ ಫಲಿಸಂಗಿಲ್ರಿ. ನಾವು ಹೊಪ್ಪತ್ ಮಾಡ್ತೀವಿ ಅಂತ ತಿಳ್ಕೊಂಡು ಏನಾಗ್ತಾರ, ಏನೆಲ್ಲ ಊಟ ಮಾಡಿದಕ್ಕೆ ಆಗಂಗಿಲ್ಲ. ಅದಕ್ಕ ದಕ್ಷನಾಗಿರ್ತಕ್ಕಂಥವನು ಪ್ರಜಾಪತಿ, ಆ ಪ್ರಸೂತಿ ಆಗಿರ್ತಕ್ಕಂಥವಳಿಗೆ ಹೇಳ್ತಾರೆ ಏನಂತ ಅಂತ ತಿಳ್ಕೊಂಡ್ರ, ಪ್ರಸೂತಿ ಮತ್ತು ದಕ್ಷಿಣಿಗೆ ಹೇಳ್ತಾರೆ, ಪ್ರಸೂತಿ ನೀನು ಆದಿಶಕ್ತಿಯಾಗಿರ್ತಕ್ಕಂಥವಳ ಸ್ಮರಣೆಯನ್ನು ಮಾಡು, ಉಪವಾಸ ಮಾಡು, ವ್ರತವನ್ನು ಮಾಡು ಅಂತ ತಿಳ್ಕೊಂಡಂದು. ಆಯ್ತು ರೀ ಮಾಡ್ತೀನಿ ಅಂತ ತಿಳ್ಕೊಂಡಂದು. ಅವಾಗ ದಿನನಿತ್ಯ ಏನಂತ ತಿಳ್ಕೊಂಡ್ರೆ ಆದಿಶಕ್ತಿಯ ಒಂದು ಚಿತ್ರವನ್ನು, ಭಾವಚಿತ್ರವನ್ನು ಮುಂದೆ ಇಟ್ಟುಕೊಂಡು ಹಿಂಗೆ ಎದ್ದು ಕೂಡಲೇ ಆ ತಾಯಿಯ ಸ್ಮರಣೆಯನ್ನು ಮಾಡಾಕಿ ಸ್ತೋತ್ರವನ್ನು ಹನ್ನಾಕಿ, ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರಮಂಗಳೆ ಅನ್ನಪೂರ್ಣೆ ರೌದ್ರ ಶಾಕಾಂಬರಿ ಮಹೇಶ್ವರಿ ಅಂಬ ಜಗದಂಬ ಕ್ಷುದ್ರ ಸಂಹಾರಿ ಸೋಡಸಿ ಸುಖ ನಿದ್ರೆ ಭುವನೇಶ್ವರ ಜಗನ್ಮಯೇ ಅಂತ ತಿಳ್ಕೊಂಡು ದಿನನಿತ್ಯ ಈ ರೀತಿಯಾಗಿರ್ತಕ್ಕಂಥ ದುರ್ಗಾ ಸಪ್ತ ಶತಕವನ್ನು ದಿನನಿತ್ಯ ಹಿಂಗೆ ಸ್ಮರಣೆಯನ್ನು ಮಾಡ್ತಾ ಇರ್ತಿದ್ದು. ಆದರೆ ನೆನಪಿರಲಿ ನಿಮಗೆಲ್ಲರಿಗೂ, ಪ್ರಸೂತಿ ಮಾಡುವಂಥ ಆದಿಶಕ್ತಿಯಾಗಿರ್ತಕ್ಕಂಥವ್ರು ಬ್ರಹ್ಮನ ಕೂಡ ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಅವನು ವ್ರತ ಹಿಡ್ಕೊಂಡ. ಯಾಕಂತ ತಿಳ್ಕೊಂಡ್ರೆ ಆದಿಶಕ್ತಿಯನ್ನು ಕುರಿತದು ಅವನು ಕೂಡ ವ್ರತವನ್ನು ಮಾಡಕತ್ತಿದ. ಇಲ್ಲಿ ಪ್ರಸೂತಿನೂ ಕೂಡ ವ್ರತವನ್ನು ಮಾಡ್ಲಿಕ್ಕತ್ತಿದ್ಲು. ಮಾಡೋದ್ರೊಳಗೆ ಏನಾಯ್ತು ಅಂತ ತಿಳ್ಕೊಂಡ್ರೆ, ಒಂದು ದಿನ ಯಾವಾಗಲೂ ಕೂಡ ಹಿಂಗ ಸ್ಮರಣೆಯನ್ನು ಮಾಡ್ಕೊಂತ ಇರುವಂಥದ್ರೊಳಗೆ ಕನಸು ಬಿತ್ತು. ಕನಸಿನಲ್ಲಿ ಬಂದು ಆದಿಶಕ್ತಿ ಬಂದು ಪ್ರತ್ಯಕ್ಷಳಾದಳಂತ. ಕನಸಿನಲ್ಲಿ ಬಂದು ಆದಿಶಕ್ತಿ ಪ್ರತ್ಯಕ್ಷಳಾಗ್ತಾಳ. ಏನು ಬೇಕು ವರ, ಎದಕ್ಕೆ ವ್ರತವನ್ನು ಮಾಡಾಕತ್ತೀರಿ ನೋಡಿ. ಹೆಂಗಿರ್ಬೇಕು ತಾಯಿಂದ್ರ, ನೀವು ಯಾವ ವ್ರತ ಮಾಡಾಕತ್ತಿರಲ್ಲ ಆ ವ್ರತದ ಮಹಿಮೆ ಏನಿರ್ತೈತಲ್ಲ, ಆ ಮಲ್ಲಯ್ಯ ಆಗಿರ್ಬೋದು, ಶಕ್ತಿ ದೇವತೆ ಆಗಿರ್ಬೋದು, ಯಾವ್ಯಾವ ದೇವ್ರ ಮೇಲೆ ನೀವು ಮಾಡಾಕತ್ತಿರಲ್ಲ ಅಚಲವಾದ ನಂಬಿಕೆ ಇಟ್ಟುಕೊಂಡು ಮಾಡಿದ್ರಿಂದ ಆ ಒಂದು ದೇವರ ಕನಸಿನೊಳಗೆ ಬಂದು ನಿಮ್ಗೆ ಏನಂತ ತಿಳ್ಕೊಳ್ಳೋದು ವರಗಳನ್ನು ಕೊಡ್ತಾಳೆ ನೋಡಿ. ಕನಸು ಬರೀ ಬೀಳ್ಬೇಕಂದ್ರೆ ಎಲ್ಲರಿಗೂ ಬೀಳಂಗಿಲ್ಲ ಅವು, ಸುಮ್ಮನೆ ಬೀಳಂಗಿಲ್ಲ. ಕನಸು ಬೀಳ್ಬೇಕಾದ್ರೆ ನಾವು ಅನ್ಕೊಂಡಿರ್ತೀವಿ ಕನಸು ಬೀಳ್ತಾವ ಅಂತ ತಿಳ್ಕೊಂಡು. ಕನಸು ಬೀಳ್ಬೇಕಾದ್ರೆ ಮನಸ್ಸು ವಿಕಾರ ಆತಂದ್ರೆ ಕೆಟ್ಟ ಕನಸು ಬೀಳ್ತಾವ್ರಿ. ದೈವಿ ಕನಸು ಬೀಳೋದು ಬೇರೆ. ದೈವಿ ಕನಸು ಅಂದ್ರೆ ಒಳ್ಳೆ ಕನಸುಗಳು, ನಿಮಗೆ ಒಳ್ಳೆ ಸೂಚನೆಗಳು ಹೇಳಿಕೊಡ್ತದೆ, ಅದಕ್ಕೆ ದೈವಿ ಕನಸು ಅಂತಾರೆ. ಇನ್ನು ಕೆಟ್ಟ ಕನಸುಗಳು ಅಂತ ತಿಳ್ಕೊಂಡ್ರೆ ಹೆಂಗಿರ್ತಾವ, ಅವು ಏನೇನೋ ಮನಸ್ಸು ವಿಕಾರ ಆಗಿರ್ತೈತಲ್ಲ, ಹಂಗೆ ಮಾಡ್ಕೊಂಡು ಮಲ್ಕೊಂಡಾಗ ನಿಮ್ಮ ಕನಸು ಏನಂತ ತಿಳ್ಕೊಂಡ್ರೆ ವಿಕಾರವಾಗಿ ರೂಪದ ಕನಸು ಬೀಳ್ತಾವೆ. ಆದರೆ ಕನಸು ಎಲ್ಲಿ ಬೀಳ್ತಾವ ಅಂತ ತಿಳ್ಕೊಂಡ್ರೆ ಕಂಠಸ್ಥಾನದಲ್ಲಿ ಬೀಳ್ತೈತಿ. ಎಲ್ಲಿ ಬೀಳ್ತಾವ? ಕಂಠಸ್ಥಾನದಲ್ಲಿ ಬೀಳ್ತದೆ. ತಲೆಯಾಗಿ ಬೀಳಂಗಿಲ್ಲ, ಹೊಟ್ಟೆಯಾಗಿ ಬೀಳಂಗಿಲ್ಲ ರೀ. ಮತ್ತೆ ಎಲ್ಲಿ ಬೇಕಲ್ಲಿ ಬೀಳ್ತಾವ ಅಂತ ತಿಳ್ಕೊಂಡ್ರಿ ನೀವು. ಕಂಠಸ್ಥಾನ ಅಂದ್ರೆ ಸೂಕ್ಷ್ಮ ಶರೀರ. ಅದು ಕಂಠಸ್ಥಾನ ಅಂದ್ರೆ ಏನು? ಸೂಕ್ಷ್ಮವಾದ ಶರೀರ. ಆ ಶರೀರದ ಒಳಗೆ ಮಾತ್ರ ಅದೇನಂತ ತಿಳ್ಕೊಂಡ್ರೆ ಅಲ್ಲಿ ಕನಸುಗಳು ಬೀಳುತ್ತದೆ. ಆದ್ರೆ ದೈವಿ ಕನಸುಗಳು ಮಾತ್ರ ಸಾಬೀತಾಗ್ತವ. ನಿಮ್ಮ ಕೆಟ್ಟ ಕನಸುಗಳು, ಕೆಟ್ಟದ್ದನ್ನು ಏನಂತ ತಿಳ್ಕೊಂಡು ಹೆಂಗೆ ಮಲ್ಕೊಂಡಿರ್ತಿಲ್ಲ, ಮನಸ್ಸು ವಿಕಾರ ಆತಂದ್ರೆ ಕೆಟ್ಟ ಕನಸುಗಳು ಬೀಳುತ್ತದೆ. ಮನಸ್ಸು ವಿಕಾರ ಆತಂದ್ರೆ
ಕೆಲವೊಬ್ರು ಏನಂತ ತಿಳ್ಕೊಂಡ್ರೆ ನೀವು ಹೆಂಗೆ ಮಲ್ಕೊಂಡಿರ್ತೀವಿ ಏನಾರು ನೆನಪು ಮಾಡ್ಕೊಂಡು ಅದೇ ಬಿದ್ದಿರ್ತೈತಿ, ಅದೇ ಬಿದ್ದಿರುತ್ತೆ. ನಾನು ಗವಿ ಮಠಕ್ಕೆ ಹೋಗಿದ್ದೇನೆ ರೀ, ಕೊಪ್ಪಳಕ್ಕೆ ಹೋದೆ. ಅದು ಸಾಯಂಕಾಲ 6:30 7 ಗಂಟೆ ಆಗಿಬಿಡುತ್ತೆ. ನಮ್ಮ ಊರಿಗೆ ಬರ್ಬೇಕಂದ್ರೆ ಬಸ್ಸಿನ ಸೌಕರ್ಯ ಇಲ್ಲ. ಅಷ್ಟೊತ್ತಿನಾಗ ಬಸ್ಸಿನ ಸೌಕರ್ಯ ಇರಲಿಲ್ಲ, ಬಸ್ ಎಲ್ಲ ಹೋಗಿತ್ತು. ನಾನೇನು ಮಾಡಿದೆ, ಗವಿಮಠಕ್ಕೆ ಹೋಗ್ಬಿಡ್ಬೇಕಂತ ತಿಳ್ಕೊಂಡು ಅಜ್ಜರ ದರ್ಶನ ಆಗ್ತದೆ, ಅಜ್ಜರನ್ನ ದರ್ಶನ ಮಾಡ್ಕೊಂಡು ಆಕತ್ತೆ ಅಂತ ತಿಳ್ಕೊಂಡು ಏನು ಮಾಡಿದೆ, ಹೋದೆ. ಹೋಗೋದ್ರಾಗ ಅಜ್ಜಾರ್ ಏನಂತ ತಿಳ್ಕೊಂಡ್ರೆ, ಯಾಕ್ರಿ ಶಾಸ್ತ್ರಿಗಳ ಯಾಕೆ ಹಿಂಗೆ ಅಂತ ತಿಳ್ಕೊಂಡು ಮಾತಾಡಿಸಿದ್ರು. ನಾನು ಇನ್ನೇನು ಮಠಕ್ಕೆ ಎಂಟ್ರನ್ಸ್ ಆಗಾಕತ್ತಿದ್ದೆ. ಹಾಗೋ ಮುಂದೆ ಅದು ಏನಾಯ್ತು ಅಂತ ತಿಳ್ಕೊಂಡ್ರೆ, ಆ ಊರಾಗ ಒಬ್ಬ ಇದು ಕೊಂಡಿದ್ದನು ಕೈಲಾಸಕ್ಕೆ ಗೊತ್ತಾಕೈತಿಲ್ಲ ಕೈಲಾಸ ಕೊಂಡಿದ್ದ. ಹಿಂಗೆ ವಿಮಾನ ಅದ ಮಠದಾಗ ಹಿಂಗೆ ಹೊಂಟಿದ್ದೆ, ಹಿಂಗೆ ಆ ವಿಮಾನಕ್ಕೆ ಹೊಂಟಿದ್ದವ ಹಿಂಗೆ ತುಳ್ಗಾಡಿಕೆಂತ ಹೋಗಿದ್ದೆ. ಅವ್ನು ನೋಡಿ ನಾ ಮಠದಕ್ಕೆ ಹೋದೆ. ಅಜ್ಜವ್ರು ಏನಂದ್ರು, ಬಾರಪ್ಪ ಯಾವಾಗ ಬಂದು ಏನು ಆರಾಮಿದೆಯಲ್ಲ ಅಂತ ತಿಳ್ಕೊಂಡು ಮಾತಾಡಿಸಿದ್ರು. ಅಂತ ತಿಳ್ಕೊಂಡು ನನ್ನ ಬಳಿಕ ಅವ್ರ ಜೊತೆ ಮಾತಾಡಿದೆ. ಒಂದಿಷ್ಟು ಮಾತಾಡಿ 8:30 ಆಯ್ತು. ಮತ್ತು ಪ್ರಸಾದ ಇಲ್ಲೇ ಮಾಡಿಬಿಡು ನನ್ನ ಜೊತೆಗೆ ಅಂತ ತಿಳ್ಕೊಂಡಂದ್ರು. ಪ್ರಸಾದ ಅವ್ರ ಜೊತೆಗೆ ಮಾಡಿದ್ರು. ಪ್ರಸಾದವನ್ನು ಮಾಡಿದ ಬಳಿಕ ನಾ ಏನಂದೆ, ಅಪ್ಪರ ಮತ್ತು ಇಲ್ಲಿ ಮಲ್ಕೊಳ್ರಿ, ಅಲ್ಲಿ ಹೋಗಿ ಮಲ್ಕೊತೀನಿ ಅಂತ ತಿಳ್ಕೊಂಡಂದೆ. ಇಲ್ಲಿ ಮಲ್ಕೊಳ್ಳಲ್ರಿ, ಅಲ್ಲೇ ಹೋಗಿ ಕೆಳಗಡೆ ಮಲ್ಕೊತೀನಿ. ಆಯ್ತಪ್ಪ ಅಂತ ತಿಳ್ಕೊಂಡು ಒಂದು ಹೊದ್ಕೊಳಕ್ಕೆ ಕೊಟ್ಟ ಬಳಿಕ ಅಲ್ಲಿ ಕೆಳಗಡೆ ನಾನು ರೂಮ್ ಇದ್ದು, ಒಂದು 8ನೇ ತರಗತಿ 9ನೇ ತರಗತಿ ಹುಡುಗರೆಲ್ಲ ಓದ್ತವೆ, ಇವತ್ತಿಗಾರ ಇರ್ತಾವೆ. ಅಲ್ಲಿ ಒಂದಿಷ್ಟು ಹುಡುಗರು ಓದಾಕತ್ತಿದ್ದು ರೂಮ್ ಇದ್ದು, 8ನೇ ತರಗತಿ 9ನೇ ತರಗತಿ ಹುಡುಗರು. ಅಲ್ಲೇ ಹೋಗಿ ಮಲ್ಕೊತೀನಿ ಬಿಡ್ರಿ ಅಂತ. ಆಯ್ತು ಅಂತ ತಿಳ್ಕೊಂಡು ಓದ್ಕೊಳ ತೊಗೊಂಬಂದು ಹಿಂಗೆ ಮಲ್ಕೊಂಡು ಬಳಿಕ ಆರಾಮ್ ನಿದ್ದೆ ಎತ್ತಿತ್ತು. ಆರಾಮ್ ನಿದ್ದೆ ಆಗೈತೆ. 12 ಗಂಟೆ ಆತ್ರಿ. 12 ಗಂಟೆ ಆದ ಬಳಿಕ ನನ್ನ ಮಗಳು ಹುಡುಗ ಮಲ್ಕೊಂಡಿದ್ನಲ್ರಿ, ಅವ ಅನ್ನಕತ್ತಿದ್ದ ಏನಂತ, ಬಂತು ಅಂದವ. ನಾನು ಅಂದ್ಕೊಂಡೆ, ಏನು ಅಕಸ್ಮಾತ್ ನಾನು ಏನೋ ಬರಬೇಕಾದ್ರೆ ನಾನು ಅವ ಕೈಲಾಸ್ಕೊಂಡಿದ್ದ, ಅವ್ನು ನೋಡೇ ಬಂದೀನಿ, ಎಲ್ಲಿ ಅವ ಎಲ್ಲಿ ರೂಮ್ನಾಗ ಬಂದ ನಾನು ಹಂಗೆ ಅನ್ನೋದ್ರಾಗ ಅದು ಏನಾಯ್ತು ಅಂತ ತಿಳ್ಕೊಂಡ್ರೆ, ಅವ ಸುಮ್ಮನೆ ಇರ್ಲಿಲ್ರಿ. ಮತ್ತು ಬಂತು ಅಂತ ತಿಳ್ಕೊಂಡು ಹಿಂಗೆ ಮಲ್ಕೊಂಡವ. ನಿಜವಾಗ್ಲೂ ಇವಾಗ ದೆವ್ ಕಾಣಕತ್ತವ. ಅದಕ್ಕೆ ಇವು ಏನಂತ ತಿಳ್ಕೊಂಡು ಬಂತು ಅಂತ ತಿಳ್ಕೊಂಡು ಅನ್ನಕತ್ತೇನಂತ ತಿಳ್ಕೊಂಡು ನಾ ಏನು ಮಾಡಿ ತುಂಬ ಒದ್ಕೊಂಡ್ರಿ. ತುಂಬ ಒದ್ಕೊಂಡು ಬಳಿಕ ಅವ ಏನು ಮಾಡಿದ, ಬಂತೋ ಗೋಲ್ ಅಂದವ. ನಾನಂದೆ ನಾನು ಸ್ವಂಟ ಸೋಲು ಮರಯ್ಯ ಅಂದ. ಅವ ಕನಸಿನ ಮುಂಜಾನೆ ಎದ್ದು ಕೇಳಿದೆ, ಏತಮ್ಮ ಬಾಯಿಲಿ ನಿನಗೆ ಏನಾರ ದೆವ್ ಕಾಣತ್ತವ ನಂದೆ. ಇಲ್ರಿ ಮುತ್ತಾರ, ಮತ್ತೆ ಯಾಕೆ ಬಂತು ಅಂತ ತಿಳ್ಕೊಂಡಂದಿ. ಇಲ್ರಿ ಇವತ್ತು ಫುಟ್ಬಾಲ್ ಮ್ಯಾಚ್ ಐತೆ ಅಂದವ. ಮರ ನಿನ್ನ ಫುಟ್ಬಾಲ್ ಹೋಗಿ ನಾನು ಫುಟ್ಬಾಲ್ ಮಾಡಿದ್ದೆಲ್ಲ ಮರಯ್ಯ ಅಂದೆ. ಅದಕ್ಕೆ ಕನಸಿನೊಳಗೆ ಏನೇನು ಇರ್ತೈತಲ್ಲ ಅದೆಲ್ಲ ಬೀಳುತ್ತಿರ್ತದ. ದೈವಿಯ ಕನಸು ಅಂತ ಕರೀತಾರ. ಆ ದೈವಿಯ ಕನಸಿನೊಳಗೆ ಏನಂತ ತಿಳ್ಕೊಂಡ್ರೆ, ಪ್ರಸೂತಿಯ ಕನಸಿನೊಳಗ ಆದಿಶಕ್ತಿ ಆಗಿರ್ತಕ್ಕಂಥವಳು ಬಂದಾಳ. ಏನು ಹೊರಬೇಕು ಅಂತ ತಿಳ್ಕೊಂಡು ಕೇಳುತ್ತಾಳ. ಏನು ಬೇಕು ನಿನಗ, ಮಕ್ಕಳ ಸಲುವಾಗಿ ಬೇಡಕತ್ತಿಯಲ್ಲ, ಏನು ಬೇಕು ಅಂತ ತಿಳ್ಕೊಂಡ ಬಳಿಕ ಅವಾಗ ಆ ತಾಯಿ ಅಂತಾಳ, ಆ ಪ್ರಸೂತಿ ತಾಯಿ ಹೇಳ್ತಾಳ ಏನಂತ ಅಂತ ತಿಳ್ಕೊಂಡ್ರ, ನಿನ್ನನ್ನ ಹೋಲುವಂತ ನನಗೆ ಮಗಳನ್ನ ಕೊಡು ಅಂದಕ್ಕೆ. ನಿನ್ನಂತ ಹೋಲುವಂತ ನನಗೆ ಮಗಳನ್ನ ಕೊಡುವುದು ಅಂತ ತಿಳ್ಕೊಂಡಂದಾಗ ಆಯ್ತು ಅಂತ ತಿಳ್ಕೊಂಡ್ರು. ನೋಡಿ ಹೆಂಗಿರ್ಬೇಕು. ಮಕ್ಕಳ ಫಲ ಸಿಗಬೇಕಾದ್ರೆ ಸುಮ್ಮನೆ ಸಿಗಲ್ಲ. ನಾವೆಲ್ಲರೂ ಕೂಡ ಆರಾಧನೆ ಮಾಡಬೇಕು. ಎಷ್ಟೆಷ್ಟು ವರ್ಷಗಳ ಪರ್ಯಂತರ ನಡೆದಿರ್ತೈತೆ. ನಿಮಗೆಲ್ಲ ಕೇಳಿರ್ಬೋದು. ಲಿಂಗರಾಜ್ ದೇಸಾಯಿರ ಅಂತ ತಿಳ್ಕೊಂಡು ಈ ನಾಡಿನೊಳಗೆ ಹಾಕಿ ಹೋಗ್ತಾರೆ. ಆತನಿಗೆ 7 ಮಂದಿ ಮದುವೆ ಮಾಡ್ಕೊಂಡ್ರು ಮಕ್ಕಳಾಗಲಿಲ್ಲ ಅಂತಾರೆ. ಹೇಳ್ಕೊಬ 7 ಮಂದಿ ಮದುವೆ ಮಾಡ್ಕೊಂಡ್ರತ ಮಕ್ಕಳಾಗಲಿಲ್ಲ. ಇಡೀ 2000 ಎಕರೆ ಭೂಮಿಯನ್ನು ದಾನ ಮಾಡಿ ಹೋದ ಪುಣ್ಯಾತ್ಮ. ಇವತ್ತು ನಾಡಿನೊಳಗೆ ಆತನ ಹೆಸರು ಅದ, ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಂತ ತಿಳ್ಕೊಂಡು ಏನೈತಲ್ಲ, ಬೆಳಗಾವಿನೊಳಗೆ ಏನೈತಲ್ಲ, ಅದು ಅವ್ರ ಹೆಸರಿನ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ 7 ಮಂದಿ ಮಾಡ್ಕೊಂಡ್ರು ಕೂಡ ಭಗವಂತ ಆತನ ಮಕ್ಕಳವನ ಫಲ ಕೊಡಲಿಲ್ಲ ಅಂತ. ನೋಡಿ ಹಣೆ ಬರ ಹೆಂಗಿರಬೇಕು, ಏನೆಲ್ಲ ನಡೆದು ಹೋಗ್ತೈತೆ ಜೀವನದಾಗ ಅಂತ ತಿಳ್ಕೊಂಡ್ರೆ, ಕೆಲವೊಬ್ರಿಗೆ ಪುಣ್ಯ ಬೇಕು. ಮಕ್ಕಳ ಫಲ ಆಗಬೇಕಾದ್ರೆ 7 ಮಂದಿ ಮಾಡ್ಕೊಂಡ್ರು ಅದರೊಳಗೆ ಏನು ಆಗಲಿಲ್ಲ ಅಂದ್ರೆ ಎಂಥದ್ದು ಎಷ್ಟು ನೋವಾಗಿರ್ಬೇಕಲ್ಲ. ಎಷ್ಟು ನೋವಾಗಿರಬೇಕು. ಶರಣರ ನೆನಪಿರಲಿ. ಇಲ್ಲೇ ಸಮೀಪದೊಳಗೆ ಒಬ್ಬ ತಾಯಿ, ಆ ತಾಯಿ ಏನಂತ ತಿಳ್ಕೊಂಡ್ರೆ ರುದ್ರಮ್ಮನವರು ದೊಡ್ಡಯ್ಯನವರು. ಅವರು ಕಂಠಿ ಮಠದ ಒಡೆಯರು, ಕಂಠಿ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥದ್ರೊಳಗೆ ಆ ತಾಯಿಗೆ ಏನಂತ ತಿಳ್ಕೊಂಡ್ರೆ ಮಕ್ಕಳಾಗಿದ್ದಿಲ್ಲ. ನಾಳೆ ಆಗ್ತಾವಂತ ತಿಳ್ಕೊಂಡು 19 ವರ್ಷಗಳಾಗಿದ್ದು ಮಕ್ಕಳಾಗಿದ್ದಿಲ್ರಿ. ನೋಡಿ ಹೆಂಗಿರ್ಬೇಕು. 19 ವರ್ಷಗಳಾಗ್ಯಾವ, ಮಕ್ಕಳಾಗಲಿಲ್ಲ. ಆದ್ರೆ ಆ ಹೆಣ್ಮಗಳು ಏನಂದ್ರೆ ಕಂಠಿ ಮಠದ ತಾಯಿ ರುದ್ರಮ್ಮನವರು ಊರೊಳಗೆ ಯಾವುದೇ ಕಾರಣಾದಿಗಳನ್ನು ನಡೆದ್ರಪ್ಪ ಅಂತ ತಿಳ್ಕೊಂಡ್ರೆ ಆ ತಾಯಿಯನ್ನು ಬಿಟ್ಟು ಯಾರೂ ಕೂಡ ಕಾರಣ ಮಾಡ್ತಿರ್ಲಿಲ್ಲ. ಊರೊಳಗೆ ಯಾವುದೇ ಕಾರಣಾದಿಗಳು ಮಾಡಿದ್ರು ಕೂಡ ಆ ತಾಯಿಯನ್ನು ಬಿಟ್ಟು ಮಾಡ್ತಿರ್ಲಿಲ್ಲ. ಎಲ್ಲರೂ ಹಿಂಗೆ ಕರೆಯೋರು, ಯವ್ವ ನೀ ಬರ್ಬೇಕವ್ವ, ನೀವು ನಮ್ಮ ಮನೆಯಾಗ ಬಂದ್ರ ಅಂತ ತಿಳ್ಕೊಂಡ್ರೆ ಒಂದು ಲಕ್ಷಣ
ನೀನು ನಮ್ಮ ಮನೆಯಾಗ ಪಾದ ಇಟ್ಟು ಹೋದೆಪ್ಪ ಅಂತ ತಿಳ್ಕೊಂಡ್ರೆ ಮಹಾಲಕ್ಷ್ಮಿ ಬಂದಂಗೆ ಆಕೈತೆ. ನೀನು ನಮ್ಮ ಮನೆಯಾಗ ಬಂದು ಪಾದ ಇಟ್ಟು ಅಂದ್ರೆ ಪಾರ್ವತಿಯೇ ಬಂದಂಗೆ ಆಕೈತಿವ. ನಮ್ಮ ಮನೆಯಾಗ ನೀ ಬಂದು ಪಾದ ಇಟ್ಟು ಹೋಗ್ಯವ, ಹಂಗೆ ಹೋಗಬೇಡ, ನಮ್ಮ ಮನೆಯಾಗ ಬಾ. ಏನೇ ಕಾರಣಗಳು ಮಾಡಲಿ, ಮನೆಯಾಗ ಮನೆ ಓಪನಿಂಗ್ ಉದ್ಘಾಟನೆ ಮನೆ ಶಾಂತಿ ಇದ್ರೂ ಕೂಡ ಏನಂತ ತಿಳ್ಕೊಂಡು ಆ ತಾಯಿ ಕರೆಸ್ತಿದ್ರು. ಮತ್ತು ಮನೆಯಾಗ ಏನಾದರೂ ಕಾರಣಾದಿಗಳಿದ್ರು ಕರೆಸ್ತಿದ್ರು. ಹಂಗೆ ಎಲ್ಲರೂ ಏನಂತ ತಿಳ್ಕೊಂಡ್ರೆ ಹಿಂಗೆ ಕರೆಯುವಂಥ ಸಮಯದೊಳಗೆ ಒಬ್ಬ ತಾಯಿ, ತುಂಬು ಗರ್ಭಿಣಿ ಇರುವಂಥ ತಾಯಿ ಸೀಮಂತ ಕಾಣ ನಡೆದಿತ್ತು. ಗೊತ್ತಾಕಿತ್ತಲ್ಲ, ಸೀಮಂತ ಕಾಣ ನಡೆದಿತ್ತು. ಊರೊಳಗೆ ಎಲ್ಲರಿಗೆ ಹೇಳಿದಂತೆ ರುದ್ರಮ್ಮ ತಾಯಿಯವರಿಗೆ ಹೇಳ್ತಾರೆ, ಅಮ್ಮ ನೀನು ಬರಬೇಕಿವ, ನೀನು ಬಂದು ತುಂಬು ಗರ್ಭಿಣಿಯಾಗಿರುವಂಥ ತಾಯಿಗೆ ಬಂದು ನೀನು ಆರತಿಯನ್ನ ಮಾಡಿ ಒಂದಿಷ್ಟು ಆಶೀರ್ವಾದನ ಮಾಡಿದಪ್ಪ ಅಂತ ತಿಳ್ಕೊಂಡ್ರೆ ಒಳ್ಳೆಯ ಮಕ್ಕಳು ಹುಡುತವ ತಾಯಿ, ನೀನು ಬಾ ಅಂತ ಕರೆದು. ನಾನೇನು ಬರಕ್ಕೆ ಆಗಂಗಿಲ್ಲವ ಅಂತ ತಿಳ್ಕೊಂಡು, ಅಂದ್ರೆ ಸುಮಾರು ಆಕೈತೆ ಅಂತ ತಿಳ್ಕೊಂಡು ಆ ತಾಯಿ ಬರ್ತೀನಿವ ಅಂತ ತಿಳ್ಕೊಂಡು, ಆಯ್ತು ಬರ್ತೀನಿ ನಡಿ ಅಂತ ತಿಳ್ಕೊಂಡಂತು. ಎಲ್ಲರ ಮನೆಗೆ ಹೋದಂತೆ ಆ ತಾಯಿ ಶುಭ್ರವಾದ ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಗಳನ್ನು ಉಟ್ಟುಕೊಂಡು, ಕೈ ಒಳಗ ಹಸಿರು ಬಳೆಗಳನ್ನು, ಹಣೆಯಲ್ಲಿ ಕುಂಕುಮವನ್ನು ಧರಿಸಿಕೊಂಡು ಹಿಂಗ ಆ ಮನೆ ಒಳಗೆ ಪ್ರವೇಶ ಮಾಡಿದಳಂತೆ. ಆ ಮನೆ ಒಳಗ ಅಷ್ಟೊತ್ತಿಗೆ ಆಗಲೇ ಸಂಭ್ರಮದ ನಡೆದ ಹಬ್ಬವೇ ನಡೆದಿತ್ತಂತ. ಆ ಮನೆ ಒಳಗ ಸಂಭ್ರಮ ನಡೆದೈತೆ. ಎಲ್ಲರೂ ಕೂಡ ತುಂಬು ಗರ್ಭಿಣಿಯಾಗಿರುವಂಥ ತಾಯಿಯನ್ನ ಮಾತಾಡಿಸ್ತಾರೆ, ಮುದ್ದುವಾಗಿ ಮಾತುಗಳನ್ನು ಮಾತಾಡ್ತಾರೆ. ನಿನಗೆ ಹೆಣ್ಣು ಹುಟ್ಟಿದ್ರೆ ನಾನಾ ಮಾಡ್ಕೊಂತೀನಿ ಅಂತ ಎಷ್ಟೋ ಮಂದಿ ಹಿಂಗೆ ಅಂತಿರ್ತಾರೆ. ಗಂಡು ಹುಟ್ಟಿದ್ರಂದ್ರೆ ಹಿಂಗೆ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ತಮಾಷೆಯ ಮಾತುಗಳನ್ನ ಮಾತಾಡ್ಕೊಂತಿದ್ರಂತ. ಮಾತನಾಡುವ ಸಮಯದೊಳಗ ತಾಯಿ ಆಗಿರ್ತಕ್ಕಂಥವಳು ದೊಡ್ಡಯ್ಯನವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ರುದ್ರಾಂಬಿಯವರು ಆ ಮನೆಯನ್ನು ಪ್ರವೇಶ ಮಾಡ್ತಾರೆ. ಎಲ್ಲರೂ ಅಂದರು, ಅಮ್ಮ ರುದ್ರಾಮಿಯವರು ಬಂದಾರ, ಬರ್ರಿ ಅಮ್ಮ ಇಲ್ಲಿ ಬಾ ಅಂತ ತಿಳ್ಕೊಂಡು ಹಿಂಗೆ ಕರೆಯಾಕತ್ತರ. ಅಮ್ಮ ಇಲ್ಲಿ ಬಾ, ರುದ್ರಮ್ಮನವ್ರು ಬಂದಾರ, ಸರಿ ರೀ ದಾರಿ ಬಿಡ್ರಿ ಅಂತ ತಿಳ್ಕೊಂಡು ಹಿಂಗೆ ಕರ್ಕೊಂಡು ಬರಕತ್ತಿದ್ರಂತ. ಕರ್ಕೊಂಡು ಬಂದರು. ಆ ತಾಯಿ ಬಂದಿದ್ದೇ ನಮ್ಮ ಪುಣ್ಯ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಹೇಳಕತ್ತಿದ್ರು. ಎಲ್ಲರೂ ತುಂಬು ಗರ್ಭಿಣಿಯ ತಾಯಿಗೆ, ಸೀಮಂತ ತುಂಬಿಕೊಂಡಿರ್ತಕ್ಕಂಥ ತಾಯಿಗೆ ಏನಂತ ತಿಳ್ಕೊಂಡ್ರೆ ಎಲ್ಲರೂ ಹಿಂಗೆ ಆರತಿಯನ್ನು ಮಾಡ್ತಿದ್ರು. ಆ ರುದ್ರಮ್ಮ ತಾಯಿಯವ್ರಿಗೆ ಹೇಳಿದ್ರಂತ, ಅಮ್ಮ ನೀನು ಒಂದಿಷ್ಟು ಆರತಿಯ ಮಾಡು, ನೀನು ಒಂದಿಷ್ಟು ಆರತಿಯ ಮಾಡಿ ಗರ್ಭದಲ್ಲಿ ಇರುವ ಮಗುವಿಗೆ ಆಶೀರ್ವಾದ ಕೃಪೆಯನ್ನ ಮಾಡು ತಾಯಿ. ಎಲ್ಲರೂ ಹೇಳಿದ್ರಂತಮ್ಮ, ನೀನು ಎಂತೆಂಥವರಿಗೂ ಕೂಡ ಕೃಪೆಯನ್ನ ಮಾಡಿದೀಯಾ, ಆಶೀರ್ವಾದವನ್ನ ಮಾಡಿದೀಯಾ. ಮುಂದಿನ ಹುಟ್ಟುವಂತ ಮಕ್ಕಳು ಒಳ್ಳೆಯ ಮಕ್ಕಳು ಹುಟ್ಟಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ ತಾಯಿ ಅಂತ ತಿಳ್ಕೊಂಡು ಆ ತಾಯಿಗೆ ಹೇಳುತ್ತಾರೆ. ಆ ತಾಯಿ ಆರತಿಯನ್ನ ಹಿಂಗೆ ಹಿಡಿದುಕೊಂಡಿದ್ದಾಳೆ. ಆರತಿಯನ್ನ ಹಿಡಿದುಕೊಂಡು ಇನ್ನೇನು ಆರತಿಯನ್ನ ಬೆಳಗಬೇಕು. ನಿನ್ನ ಮಗ ಒಳ್ಳೆಯ ಮಗ ಹುಟ್ಟಲಿ ತಾಯಿ, ನಿನ್ನ ಮಗನಿಂದ ಕೀರ್ತಿ ಬೆಳಗಲಿ, ನಿನ್ನ ಮಗನಿಂದ ಸ್ಫೂರ್ತಿ ಬೆಳಗಲಿ, ನಿನ್ನ ಮಗನಿಂದ ಈ ಬೆಳಕ ಜಗತ್ತಿಗೆ ಬೆಳಕಾಗಲಿ ಅಂತ ತಿಳ್ಕೊಂಡು ಆರತಿಯನ್ನ ಮಾಡುವ ಸಮಯದೊಳಗ ಆ ಮೂಲಿ ಒಳಗ ಕುಳಿತುಕೊಂಡಿರ್ತಕ್ಕಂಥ ಆ ಮನೆಯ ಹಿರಿಯ ಮುದುಕಿ ಮೂಲಿ ಒಳಗ ಕುಳಿತುಕೊಂಡಿತ್ತಂತ. ಆ ಮುದುಕಿ ಅಂತಂತ, ಯಾರವರು ಆರತಿ ಮಾಡವರು ಅಂತ, ಆರತಿ ಮಾಡವರು ಯಾರು ಅಂತ ತಿಳ್ಕೊಂಡು ಹೇಳಿದ ಬಳಿಕ, ಇಲ್ಲ ಕಂಠಿ ಮಠದ ದೊಡ್ಡಯ್ಯನವರ ಧರ್ಮ ಪತ್ನಿ ಆಗಿರುವಂತ ಆ ರುದ್ರಾಂಬೆ ತಾಯಿಯವರ ಆರತಿ ಮಾಡಕತ್ತಾರವ ಅಂತ ತಿಳ್ಕೊಂಡ ಬಳಿಕ ಮುದುಕಿ ಹೇಳಕತ್ತಂತ, ಅಮ್ಮ ರುದ್ರಾಂಬೆಯವರೇ, ಅಮ್ಮ ನಿಮಗೆ 19 ವರ್ಷಗಳಾಯಿತು, ನಿನಗೆ 19 ವರ್ಷಗಳ ಕಳೆದದ, ನಿನಗೆ ಮಕ್ಕಳಾಗಿಲ್ಲ, ನೀನು ಬಂಜೆ, ನೀನು ಆರತಿಯನ್ನ ಮಾಡಬೇಡ. ಮುದುಕೆಂತದ, ಅಮ್ಮ ನಿನಗೆ ಮಕ್ಕಳಾಗಿಲ್ಲ, ನೀನು ಬಂಜೆ, ಅಕಸ್ಮಾತ್ ನೀನೇನಾದರೂ ಆರತಿಯನ್ನ ಮಾಡಿದಿ ಅಂತ ತಿಳ್ಕೊಂಡಂದರ ಗರ್ಭದೊಳಗಿರುವ ಕೂಸು ಕರಗಿತಮ್ಮ, ರುದ್ರಾಂಬೆ ಕೆಳಗಿಡು ಆರತಿಯನ್ನ ಕೆಳಗಿಡು ಅಂತ ತಿಳ್ಕೊಂಡ ಬಳಿಕ ದುಃಖಿತಳಾಗಿ ಆರತಿ ಕೆಳಗಿಟ್ಟಂತಳೆ. ಅಯ್ಯೋ ಶಿವ, ಹೇ ಪರಮಾತ್ಮನೇ, ಮುಖವನ್ನು ಸಣ್ಣ ಮಾಡಿಕೊಂಡು ಕಣ್ಣೊಳಗ ನೀರು ತಂದುಕೊಂಡು ದುಃಖಿತಳಾಗಿ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗುವುದರೊಳಗಾಗಿ ಮನೆ ಒಳಗಿರುವಂತ ಅತ್ತೆ, ನಿನ್ನ ಸೊಸೆಗೆ ಮಕ್ಕಳಾಗುವುದಿಲ್ಲ, ನಿನ್ನ ಸೊಸೆ ಬಂಜೆ, ನಿನ್ನ ಮಗನಿಗೆ ಮತ್ತೊಂದು ಮದುವೆಯನ್ನ ಮಾಡು ಅಂತ ತಿಳ್ಕೊಂಡು ಒಂದಿಷ್ಟು ಬ್ಯಾಡಾದವ್ರು ಏನ್ ಮಾಡಕತ್ತಿದ್ರು, ಅತ್ತಿಗೆ ಹೋಗಿ ಹೇಳಿದ್ರು.
ಬ್ಯಾಡಾದವರು ಹೋಗಿ ಹೇಳಿದ್ರಂತ ನಿನ್ನ ಸೊಸಿಗೆ ಮಕ್ಕಳಾಗಂಗಿಲ್ಲ, 19 ವರ್ಷಗಳ ಕಳೆದದ, ಇನ್ನೆಲ್ಲಿ ಮಕ್ಕಳಾಗಬೇಕು, ಮಕ್ಕಳಾಗುವುದಿಲ್ಲ, ಮಕ್ಕಳಾಗಂಗಿಲ್ಲ, ನಿನ್ನ ಮಗನಿಗೆ ಇನ್ನೊಂದು ಮದುವೆಯನ್ನ ಮಾಡು. ಎಲ್ಲರೂ ಹೋಗಿ ಹೇಳಿದ್ರಂತ. ಈ ತಾಯಿ ದುಃಖಿತಳಾಗಿ ಹೋಗುವುದರೊಳಗಾಗಿ ಅತ್ತೆ ಅಂತಾಳ, ಮಗನನ್ನ ಕರೆದು ಹೇಳುತ್ತಾಳ, ಮಗ, ನಿನ್ನ ಹೆಂಡತಿಗೆ 19 ವರ್ಷ ಕಳೀತು, ಮಕ್ಕಳಾಗಂಗಿಲ್ಲ, ಅವಳು ಬಂಜಿ ಅದಳ, ಅದಕ್ಕೆ ನೀ ಇನ್ನೊಂದು ಮದುವೆಯನ್ನ ಹಾಗು, ನೀ ಇನ್ನೊಂದು ಮದುವೆಯನ್ನ ಹಾಗು ಅಂತ ತಿಳ್ಕೊಂಡ ಬಳಿಕ ದೊಡ್ಡಯ್ಯನವ್ರು ಎಂಥವ್ರು ಹೇಳಬೇಕು. ಅವ್ರಂತಾರ, ಅಮ್ಮ, ನಾನು ಮಾಡಿಕೊಂಡಿರ್ತಕ್ಕಂಥ ಹೆಂಡತಿ ನನಗೆ ಧರ್ಮಪತ್ನಿ, ಅವಳನ್ನ ಬಿಟ್ಟು ನಾನು ಮತ್ತೊಂದು ಮದುವೆಯನ್ನ ಆಗುವುದಿಲ್ಲ. ಮರ್ಯಾದೆಯ ಪುರುಷೋತ್ತಮನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ ಸೀತೆಯನ್ನ ಬಿಟ್ಟು ಮತ್ತೊಂದು ನೋಡಲಿಲ್ಲವೇ? ಅವನು ಕೂಡ ಏಕಪತಿ ವ್ರತಸ್ಥನಾಗಲಿಲ್ಲವೇ? ನಾನು ಕೂಡ ಹಾಗೆ, ನಾನು ಮತ್ತೊಂದು ಮದುವೆಯನ್ನ ಆಗುವುದಿಲ್ಲ. ಇಲ್ಲ, ನೀನು ಮದುವೆ ಆಗಬೇಕು, ಮದುವೆ ಆದ್ರ ಈ ಮನೆ ಒಳಗಿರಬೇಕು, ಇಲ್ಲ ಅಂತ ತಿಳ್ಕೊಂಡ್ರ ಈ ಮನೆಯನ್ನ ಬಿಟ್ಟು ನೀವು ಹೊರಗಡೆ ಹೋಗಬೇಕು ಅಂತಾಳ ತಾಯಿ. ಮದುವೆ ಆದ್ರೆ ಮಾತ್ರ ಈ ಮನೆ ಒಳಗಿರಬೇಕು, ಇಲ್ಲ ಅಂತ ತಿಳ್ಕೊಂಡ್ರೆ ಈ ಮನೆಯನ್ನ ಬಿಟ್ಟು ಹೋಗಬೇಕು ಅಂತ ತಿಳ್ಕೊಂಡ ಬಳಿಕ, ಅಮ್ಮ ಆಯ್ತಮ್ಮ, ನೀ ಹೇಳಿದ ಬಳಿಕ ಅಷ್ಟೇ ಆಗಲಿ, ಹೊರಗಡೆ ಹೋಗ್ತೀನಮ್ಮ, ಆದ್ರಮ್ಮ ಚೆನ್ನಾಗಿರು, ನಾನು ಏನಾದರೂ ಬೇಕಾ ಅಂತ ತಿಳ್ಕೊಂಡ್ರೆ ನನ್ನ ಕರಿ, ಜೋಪಾನ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದು ದೊಡ್ಡಯ್ಯನವರು ರುದ್ರಾಂಬಿಯವರನ್ನ ಕರೆದುಕೊಂಡು ಆ ಊರಿನ ರಾಮಗಿರಿ ಹಿರೇಮಠದೊಳಗೆ ಹೋಗಿ ಸೇವೆಯನ್ನ ಮಾಡಕತ್ತಿದ್ರು. ಎಂತ ಸೇವೆ! ಮಠದಾಗ ಹೋಗಿ ಮಠದ ರಾಜ ಬೀದಿಯ ಅಂಗಳವನ್ನ ಕಸ ಗುಡಿಸ್ತಿದ್ರು. ಸೇವೆ ಮಾಡೋರು. ಸೇವೆ ಬಹಳಷ್ಟು ಪವಿತ್ರವಾಗಿರುವಂತ ಸೇವೆ. ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು. ಸೇವೆಯ ಒಳಗೊಂದು ಅವಕಾಶ ದೊರೆತುದುದೇ ಪುಣ್ಯ, ದೊರೆತುದುದನ್ನು ಈ ಧರೆ ಒಳಗೆ ಬಳಸಿದವನೇ ಧನ್ಯ ಅಂತ ಕರೀತಾರೆ. ಸೇವೆಯೊಳಗೊಂದು ಅವಕಾಶ ದೊರೆತುದುದೇ ಪುಣ್ಯ, ದೊರೆತುದನ್ನು ಬಳಸಿದವನೇ ಈ ಧರೆ ಒಳಗೆ ಧನ್ಯ. ನೋಡವರು, ನಮಗೆ ಸಿಕ್ಕಿರುವಂತ ಸೇವೆ, ನಮಗೆ ಇವತ್ತು ಪ್ರಸಾದ ಮಾಡಕ, ದಾಸೋಹ ಮಾಡ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟನ ಮಲ್ಲಯ್ಯ, ನಮಗೆ ಅವಕಾಶ ಕೊಟ್ಟನ. ಇದೊಂದು ಸೇವೆ. ನಾಳೆಗೆ ನಾವು ಅವಕಾಶ ಕೊಡ್ತಾನಿಲ್ಲ ಗೊತ್ತಿಲ್ಲ, ನಾಳೆ ಮತ್ತೊಬ್ಬರು ನಾನು ಮಾಡಿಸ್ತೀನಿ ಅಂತ ತಿಳ್ಕೊಂಡು ಅಂದ್ರೆ ಅನುಭವ ಹೇಳಕ್ ಬರಂಗಿಲ್ಲ. ಅದಕ್ಕೆ ನಾವು ನಾಳೆ ಅನ್ನೋದಕ್ಕಿಂತ ಇವತ್ತ ಆ ಸೇವೆಯನ್ನು ಮಾಡಬೇಕು. ಪ್ರಸಾದ ಸೇವೆ ಒಂದಲ್ಲ, ಪ್ರತಿಯೊಂದು ಸೇವೆ ಒಳಗೆ ಸೇವೆ ಇರಬೇಕು. ಸಮಾಜದ ಸೇವೆ ಪ್ರತಿಯೊಂದೊಳಗೂ ಸೇವೆ ಇರಬೇಕು. ಇಲ್ಲಾರೋ ನಾವು ಬರೋದಕ್ಕಿಂತ ಮೊದಲು ಎಲ್ಲರೂ ಕುರ್ಚಿ ಹಾಕಿರ್ತಾರೆ, ಚೆನ್ನಾಗಿ ಕುರ್ಚಿ ಕುಂದ್ರಸಕ್ಕೆಲ್ಲ ಎಲ್ಲ ಮಾಡ್ಕೊಂಡಿರ್ತಾರೆ, ಹೌದಲ್ಲ? ಹೋಗ್ಬೇಕಾದ್ರೆ ಅವ್ರು ನಾವು ಬರೋಕ್ಕಿಂತ ಮೊದಲು ಯಾರೋ ಬಂದು ಹಾಕಿ ಸ್ವಚ್ಛ ಮಾಡಿ ಹೋಗಿರ್ತಾರಲ್ಲ, ಇದೊಂದು ಸೇವೆ ಅಲ್ಲೇನು? ಇದೊಂದು ಸೇವೆ. ಅದಕ್ಕಂಥ ಒಂದು ಸೇವೆ ನನಗೆ ಸಿಕ್ಕದಂದ ಬಳಿಕ ಅವರ ಆ ತಾಯಿ ಅಂತಾಳ, ನನಗೆ ಇಂಥ ಸೇವೆ ಸಿಕ್ಕದ ಸಾಕು ನನಗೆ ಅಂತ ತಿಳ್ಕೊಂಡಂತಾರೆ. ರಾಮಗಿರಿ ಹಿರೇಮಠದೊಳಗೆ ಹಿಂಗೆ ಸೇವೆ ಮಾಡ್ಕೊಂತ ಇರುವಂಥದ್ರೊಳಗೆ ಆ ರುದ್ರಾಂಬಿಯವರು ಅಂತಾರ, ಏನ್ರಿ ನಿಮ್ಮ ತಾಯಿಯವರು ಹೇಳಿದಂಗೆ ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಚಲೋ ಇರ್ತಿತ್ತು, ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ರ ಚಲೋ ಇರ್ತಿತ್ತಲ್ಲ ಅಂತ ತಿಳ್ಕೊಂಡು ಹಿಂಗೆ ಹೇಳಿದ ಬಳಿಕ ಅವಾಗ ಆತ ಅವ್ರಂತಾರ, ದೊಡ್ಡಯ್ಯನವ್ರು ಹೇಳ್ತಾರೆ, ಹೌದು ನಾವು ಮತ್ತೊಂದು ಮದುವೆ ಮಾಡ್ಕೊಂಡು ಕರೆ, ಆದ್ರೆ ನಾನು ಮತ್ತೊಂದು ಮದುವೆ ಮಾಡ್ಕೊಳ್ಳೋದ್ರೊಳಗೆ ನನ್ನಲ್ಲಿ ಆ ದೋಷ ಇತ್ತು ಅಂತ ತಿಳ್ಕೊಂಡ್ರೆ ಏನು ಮಾಡೋದು? ನನ್ನಲ್ಲಿ ಆ ದೋಷವಿತ್ತು ಅಂತ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನನಗೆ ಈ ಜನ್ಮದೊಳಗೆ ಪರಮಾತ್ಮ ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲ. ನಾನು ನೀನು ಪ್ರೀತಿ ಒಂದು ಬಾಂಧವ್ಯದಿಂದ ಇರ್ತೀವಲ್ಲ, ಸಾಯೋ ತನಕ ಹೀಗ ಇರ್ಲಪ್ಪ ಪರಮಾತ್ಮ ಅಂತ ತಿಳ್ಕೊಂಡು ಪರಮಾತ್ಮನಲ್ಲಿ ಬೇಡುತ್ತೀನಿ. ಮಕ್ಕಳಾದ್ರೇನು, ಆಗಲಿಲ್ಲ ಅಂದ್ರೇನು, ಆರಾಮಾಗಿರೋದು ಸಾಕಲ್ಲ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರಂತ. ಅನ್ನುವುದ್ರೊಳಗಾಗಿ ಒಂದು ವರ್ಷಗಳ ಪರ್ಯಂತ ರಾಮಗಿರಿ ಹಿರೇಮಠದೊಳಗೆ ಆ ತಾಯಿ ಕಸ ಹೊಡ್ಕೊಂತನ ಸೇವೆ ಮಾಡ್ಕೊಂತ ಇರುವಂಥ ಸಮಯದೊಳಗೆ ಕರ್ಮ ಧರ್ಮ ಸಂಯೋಗ ಏನೋ ಗೊತ್ತಿಲ್ಲ. ಆ ರಾಮಗಿರಿ ಹಿರೇಮಠ ಉಜ್ಜಯಿನಿ ಪೀಠದ ಒಡೆಯರಾಗಿರ್ತಕ್ಕಂಥ ಶ್ರೀಗಳ ಏನೋ ಗೊತ್ತಿಲ್ಲ, ಆ ತಾಯಿ ಗರ್ಭಿಣಿಯಾಗಿದ್ಲು. 19 ವರ್ಷ ಕಳೆದ ಬಳಿಕ ಗರ್ಭಿಣಿಯಾಗ್ಯಾಳ. ಅವಾಗೆಲ್ಲರೂ ಖುಷಿ ಪಟ್ರಂತ, ಬೇಕಾದವರೆಲ್ಲರೂ ಕೂಡ ಖುಷಿ ಪಡಕತ್ತಿದ್ರಂತ. ಇಲ್ಲ, ಹಿಂಗೆ ರುದ್ರಾಂಬಿಯವ್ರಿಗೂ ಗರ್ಭಿಣಿ ಆಗ್ಯಾರ. 3 ತಿಂಗಳ, 4 ತಿಂಗಳ, 5 ತಿಂಗಳ, 6 ತಿಂಗಳು. ನೀವೆಲ್ಲರೂ ಕೂಡ 4 ತಿಂಗಳದಾಗ ಏನೋ ಮಾಡ್ತೀರಿ. ಏನು ಮಾಡ್ತಿರಲ್ಲ? 4 ತಿಂಗಳದಾಗ ಕಾಳು ಕುಬುಸ. ಏನ್ರಿ ಅದು? ಕಾಳು ಕುಬುಸ. ಕಾಳು ಕುಬುಸ ಅಲ್ರಿ, ಅದು ಕರುಳು ಕುಬುಸ.
ನಿಮ್ಮ ಕರಳಿನ ಕುಡಿ ಅದ್ರಾಗ ಬೆಳೀತಿರ್ತೈತಲ್ಲ ಅದಕ್ಕೆ ಕರಳು ಕುಬುಸ. ಅದು ನಮ್ಮ ಸಾಮಾನ್ಯ ಭಾಷೆದಾಗ ಸಿಕ್ಕ ಏನಾಗೈತೆ, ಅದು ಕರಳ ಕುಬುಸ. ನಿಮ್ಮ ಕರಳಿನ ಕುಡಿ ಅದ್ರಾಗ ಬೆಳಿತೈತಿ, ಅದು ಕರಳು ಕುಬುಸ. ಅದಾಗ ತೆಗೆದಿರಿ ಕಳ್ಳಾಗೈತೆ ಅದು. ಅದು ಕರಳು ಕುಬುಸ ಅಂತ ಕರೀತಾರೆ. 4 ತಿಂಗಳದಲ್ಲಿ ನಡೀತೈತಿ. ಮತ್ತು ಮುಂದೆ 6 ತಿಂಗಳ ಮತ್ತು 8 ತಿಂಗಳದಾಗ ಹಿಂಗೆಲ್ಲ ಗರ್ಭಕ್ಕೆ ಲಿಂಗ ದೀಕ್ಷೆ ಕೊಡ್ತಿರ್ತಾರೆ. ಹಂಗೆ 8 ತಿಂಗಳ ತುಂಬಿರುವ ಸಮಯದೊಳಗೆ ಸೀಮಂತಕಾಲ ನಡೆದಿತ್ತು. ಆದ್ರೆ ತವರು ಮನೆಯವರೆಲ್ಲರೂ ಕೂಡ ಹಿಂಗೆ ಬಂದು ಮಾಡಾಕತ್ತಿದ್ರು. ಯಾರೋ ಹೇಳಿದ್ರಂತ, ಏನಮ್ಮ ನಿನ್ನ ಸೊಸೆ ತುಂಬು ಗರ್ಭಿಣಿಯಾಗಿದ್ದಾಳೆ, ಆ ಸೊಸೆಗೆ ಒಂದಿಷ್ಟು ಹುಡಿಯನ್ನು ತುಂಬಿ ಕಳಿಸಬಾರದೇನು? ಅತ್ತಿಗೆ ಹೇಳಕತ್ತಿದ್ರು. ಏನವ 8 ತಿಂಗಳ ತುಂಬಿರ್ತಕ್ಕಂಥ ನಿನ್ನ ಸೊಸೆ ರುದ್ರಾಂಬಿಯವರು ಹಿಂಗ 8 ತಿಂಗಳ ತುಂಬ್ಯಾವ, ಆ ತಾಯಿಗೆ ಒಂದಿಷ್ಟು ನೀ ಹುಡಿ ತುಂಬಬಾರದೇನು? ಹುಡಿ ತುಂಬಕ್ಕಿಲ್ಲ ನೀನು. ಎಲ್ಲರೂ ಹುಡಿ ತುಂಬಿ ಕಳಿಸ್ತಾರ, ಅತ್ತಿಯಾದವರು ಹುಡಿ ತುಂಬಿ ಕಳಿಸ್ತಾರ, ನೀನು ಒಂದಿಷ್ಟು ಕಳಿಸಬಾರದೇನು? ಅವತ್ತೆಲ್ಲ ಸೀಮಂತಕಾರಣ ನಡೆದಿತ್ತು. ಮುಗಿದ ಬಳಿಕ ಅವತ್ತೇನಂತ ತಿಳ್ಕೊಂಡಂದ್ರ ಮನೆಗೆ ಹೋಗಿ ಹುಡಿ ತುಂಬಿಸ್ಕೊಂಡು ಹೋಗ್ಬೇಕಾಗಿತ್ತ. ಆ ತಾಯಿ ಹುಡಿ ತುಂಬಿಸ್ಕೊಂಡು ಹೋಗ್ಬೇಕಾಗಿತ್ತು. ಹುಡಿ ತುಂಬಿಸ್ಕೋಬೇಕಂತ ತಿಳ್ಕೊಂಡು ಹತ್ತಿ ಮನೆಗೆ ಹೋಗ್ಯಾಳ. ಹಿಂಗೆ ಹೋಗಿ ನಿಂತ್ಕೊಂಡಾಳ. ಪಡಸಾಲಿ ಒಳಗೆ ನಿಂತ್ಕೊಂಡು ಅತ್ತೆಯವರ ಅಂತ ತಿಳ್ಕೊಂಡು ಅಂತಾಳ. ಹಿಂಗೆ ನೋಡ್ತಾಳ. ಅತ್ತೆಯವರ, ನಾನು ನಿಮ್ಮ ಕೃಪೆಯಿಂದ ನಿಮ್ಮ ಆಶೀರ್ವಾದದಿಂದ ನಾನೀಗ ತುಂಬು ಗರ್ಭಿಣಿ ಇದ್ದೇನೆ. ನನಗೆ ಅತ್ತೆಯವರೇ ಹುಡಿಯನ್ನು ತುಂಬಿ ಕಳಿಸಿ ನಾನು ತವರು ಮನೆಗೆ ಹೋಗಿ ಒಳ್ಳೆಯ ಮಗನನ್ನು ಹಡೆದುಕೊಂಡು ಬರುತ್ತೇನೆ ಅಂತ ತಿಳ್ಕೊಂಡು ಅಂದಕ್ಕೆ. ಎಲ್ಲರೂ ಬಹಳಷ್ಟು ಜನ ನಿಂತುಕೊಂಡಿದ್ರಂತ. ಮನೆ ಮುಂದೆ ಬಹಳಷ್ಟು ಜನ ನಿಂತುಕೊಂಡಾರ. ಎಲ್ಲರೂ ನಿಂತುಕೊಂಡಿದ್ರಂತ. ನಿಂತುಕೊಂಡ ಬಳಿಕ ಪಡಸಾಲೊಳಗೆ ನಿಂತುಕೊಂಡ ಬಳಿಕ ಎಲ್ಲರೂ ಅಂದ್ರಂತ, ಏನಂತ? ಮಹಾಂತಮ್ಮ ಹುಡಿ ತುಂಬಿ ಕಳಿಸಕತ್ತಾಳ ಅಂತ. ಆದ್ರೆ ಮಹಾಂತಮ್ಮನವರು ಹುಡಿಯನ್ನು ತಂದು ಕೊಡಲಿಲ್ಲ. ಒಲಿ ಒಳಗೆ ಬೂದಿತ್ತಲ್ಲ, ಒಂದು ಬಟ್ಟಲದೊಳಗೆ ಬೂದಿಯನ್ನು ತಂದ್ರಂತ ಶರಣರು. ಆ ಮಹಾಂತಮ್ಮ ಬಟ್ಟಲದೊಳಗೆ ಬೂದಿಯನ್ನು ತಂದು ಹುಡಿ ಒಳಗ ಹಿನ್ನ ಹಾಕಿದ್ರು. ಹಾಕಿದ ಬಳಿಕ ಎಲ್ಲರೂ ಅನ್ನಕತ್ತಿರಂತ, ಅಯ್ಯೋ ಶಿವ, ಬಹಳ ವರ್ಷಗಳ ಆದ ಬಳಿಕ ಹಿಂಗ ರುದ್ರಮ್ಮನವರಿಗೆ ಮಕ್ಕಳ ಫಲ ಸಿಕ್ಕೈತಿ, ಮತ್ತು ಮಹಾಂತಮ್ಮನವರು ಹಿಂಗ ಬೂದಿಯನ್ನು ಹುಡಿ ತುಂಬ್ಯಾರ ಅಂತ ತಿಳ್ಕೊಂಡ್ರೆ ಇದು ಅಪಶಕುನ. ನೀವೇನಂತೀರಿವ? ಅಪಶಕುನ. ಇದು ಏನೋ ಆಗ್ತದ, ಗರ್ಭಪಾತ ಆಗ್ತದ, ಗರ್ಭ ಕರಗುತ್ತದ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ಕೊಳಕತ್ತಿದ್ರಂತ. ಅವಾಗ ಆ ತಾಯಿ ರುದ್ರಾಂಬಿಯವರು ಹೇಳಕತ್ತಿರಂತ, ನನ್ನ ಮಹಾಂತಮ್ಮ ಹತ್ತಿಯವರು ತುಂಬಿರ್ತಕ್ಕಂಥದ್ದು ಬೂದಿ ಎಲ್ಲ, ಇದು ಹಂಗಾರ, ನನ್ನ ಜೀವನಕ್ಕೆ ಬಂಗಾರವನ್ನ ಕೊಡ್ತದ ಅನ್ನೋಂತ ತಿಳ್ಕೊಂಡು ಮಾತು ಹೇಳಿದ್ದಂತ ಆ ತಾಯಿ. ಇದು ಬೂದಿ ಎಲ್ಲ, ಇದು ಹಂಗಾರ, ನನ್ನ ಜೀವನಕ್ಕೆ ಬಂಗಾರ ಇರ್ತದ, ಅದಕ್ಕೆ ಬಂಗಾರವನ್ನ ತುಂಬ್ಯಾಳ ನಮ್ಮ ಅತ್ತಿ, ಇದು ಬೂದಿ ಅಲ್ಲ ಅಂತ ತಿಳ್ಕೊಂಡು ಅದನ್ನ ಬೂದಿಯನ್ನ ಇಟ್ಕೊಂಡು ಹುಡಿ ಒಳಗ ಹೊರಗಡೆ ಬಂಡಿ ಕಟ್ಕೊಂಡು ಬಂದು ಬಸವಯ್ಯನವರು, ಆ ಅಣ್ಣನಾಗಿರ್ತಕ್ಕಂಥ ಬಸಯ್ಯನವರು ಕೂಡ ಬಂದಿದ್ರಂತ. ಅವಾಗ ಅವರು, ನೋಡಮ್ಮ ಹೋಗು, ಅತ್ತೆಯವರು ಹೊಳಗೆ ಹೋಗ್ಯಾರ, ಹೊಳಗೆ ಹೋಗಿ ಒಂದಿಷ್ಟು ಆಶೀರ್ವಾದ ತಗೊಂಡು ಬಾ, ಹೋಗಿ ನಮಸ್ಕಾರ ಮಾಡಿ ಬಾ, ಹೋಗವ್ರಿಗೆ ನಮಸ್ಕಾರ ಮಾಡಿ ಬಾ, ಹೋಗು ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಒಳಗಡೆ ಹೋಗಿ ಹಿಂಗೆ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿ ಹೇಳುವುದರೊಳಗಾಗಿ ಮಹಾಂತಮ್ಮ ಹಿಂಗೆ ಹೊದ್ಲಂತ. ತುಂಬು ಗರ್ಭಿಣಿ ಇರುವಂಥ ಹೆಣ್ಮಗಳು ಹಿಂಗೆ ಒದ್ದ ಬಳಿಕ ಹೋಗಿ ಗೋಡಿ ಆ ಬಾಗಿಲಿಗೆ ಬಡಿದ ಬಳಿಕ ರಕ್ತ ಸೂರಕತ್ತಿತ್ತಂತ. ಅವಾಗ ಸೂರುವಂಥ ರಕ್ತ ಹಿಂಗೆ ಹಿಡ್ಕೊಂಡು ಹೊರಗಡೆ ಬರ್ತಾರೆ. ಬರೋದ್ರೊಳಗೆ ಹಣ್ಣು ಕೇಳ್ತಾನೆ, ಯಾಕವ ಏನಾತು ರಕ್ತ ಸೂರಕತ್ತದಲ್ಲ ಏನಾತು ಅಂತ ತಿಳ್ಕೊಂಡಂದ ಬಳಿಕ ಏನೂ ಇಲ್ಲ, ಎದ್ದು ಅತ್ತೆಯವರು ಆಶೀರ್ವಾದ ಮಾಡಿದರು. ಅದನ್ನು ಆಶೀರ್ವಾದ ತೊಗೊಂಡು ಮ್ಯಾಕ್ ಹೇಳೋದ್ರಾಗ ಒಂದಿಷ್ಟು ಬಾಗಿಲು ಪಟ್ಟಿ ಬಡಿಸ್ಕೊಂಡೆ ಅಂದ. ನೋಡಿ ಹೆಂಗಿತ್ತು ಅತ್ತಿ ಒದ್ದಾಳಂದ್ರೆ ಅದನ್ನು ಸಣ್ಣದ ಕಡ್ಡಿ ಹೋಗಿ ಗುಡ್ಡ ಮಾಡೋಕ್ಕೆ ಬರ್ತೈತಿ ಅದನ್ನು ಅಲ್ಲೇ ಮುಚ್ಕೊಳ್ಳೋಕ್ಕೂ ಬರ್ತೈತಿ. ನಮ್ಮ ಅತ್ತೆಯವರು ಏನಂತ ತಿಳ್ಕೊಂಡ್ರೆ ನಾವು ಆಶೀರ್ವಾದ ತೊಗೊಂಡು ಹಿಂಗೆ ಹೇಳೋದ್ರಾಗ ನಾನಾ ಬಾಗಿಲ ಬಿಡಿಸ್ಕೊಂಡೆ ಅಂದ. ಹಂಗೆ ಅನ್ನೋದ್ರಾಗ ಬಸವಯ್ಯ ಬಂಡಿಯಾಗಿದ್ನಲ್ಲ, ನಿನಗೆ ಚಲೋ ಆಶೀರ್ವಾದ ಮಾಡ್ಯಾರ, ನನಗೆ ಅದಕ್ಕೆ ಚಲೋ ಆಶೀರ್ವಾದ ಮಾಡ್ಸ್ಕೊಂಡು ಬರ್ತೀನಿ, ನೀನು ಬಂಡೆ ಕೂದ್ರೆ ನಾನು ಒಳಗೆ ಹೋಗಿ ಬರ್ತೀನಿ. ಆಯ್ತು ಹೋಗಪ್ಪಾಗಾರ ಅಂತ ತಿಳ್ಕೊಂಡೊಂದು ಬಳಿಕ ಒಳಗೆ ಹೋದ. ಅತ್ತೆಯವ್ರ ನಮಸ್ಕಾರ ಮಾಡಿದೆ, ನಮಗೆ ತಂಗಿಗೇನ ಆಶೀರ್ವಾದ ಮಾಡಿಲ್ಲ, ಅದಕ್ಕಿಂತ ಚಲೋ ಆಶೀರ್ವಾದ ಮಾಡಿ, ನನಗೂ ಮಕ್ಕಳಿಲ್ಲ ಅಂದವ. ಹಂಗೆ ಅನ್ನೋದ್ರಕ್ಕ ಹಿಂಗೆ ಮಾಡಿ ಹೊದ್ದು ಕೊಡೆ ಬಿದ್ದವ. ಹೆಂಗಿರ್ಬೇಕು
ಅವಾಗ ಆಶೀರ್ವಾದ ಪಡ್ಕೊಂಡು ಬಂಡಿ ಒಳಗೆ ಹೋಗ್ತಾಳ. ತವ್ರ ಮನೆಗೆ ಹೋದ ಬಳಿಕ ದಿನನಿತ್ಯ ಹತ್ತಿಯವರು ಹುಡಿ ತುಂಬಿರುವಂತ ಏನು ಬೂದಿ ಅಂತ ತಿಳ್ಕೊಂಡಿದ್ರಲ್ಲ, ಅದೇ ಅಂಗಾರವನ್ನು ದಿನನಿತ್ಯ ಧರಿಸಿಕೊಳ್ತಿದ್ಲು. ಎಂದು ಆ ಒಂದು ಬೂದಿ ಏನು ಒಂದು ಭಸ್ಮ ಇತ್ತಲ್ಲ ಮುಗಿದಿತ್ತು, ಅವತ್ತೇ ಹೆರಿಗೆ ಆಗಿತ್ತು. ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಳು. ಅವನೇ 40 ವಾಡದ ವೀರೇಶ್ವರ ಶರಣರು ಅಂತ ಕರ್ಕೊಂಡು ಬರುತ್ತಾರೆ. ಅವರೇ 40 ವಾಡದ ವೀರೇಶ್ವರ